ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ವೈಟ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ವೈಟ್ ಚಾಕ್ಲೇಟ್ ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇದ್ದೀನಿ ಅಂದರೆ, ನಾನು ತುಪ್ಪನ ಬಳಸ್ತಾ ಇದ್ದೀನಿ. ನೀವು ಕೊಕೊನೆಟ್ ಆಯಿಲ್ ಕೂಡ ಬಳಸ್ಬೋದು. ಇಲ್ಲಿ ಚೆರ್ರಿ ಹಣ್ಣು, ಮಿಲ್ಕ್ ಪೌಡರು, ಟೂಟಿ ಫ್ರೂಟಿ, ಹಾಗೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಫ್ಲೇವರ್ ಮತ್ತು ಕಲರ್ಗೋಸ್ಕರ ಕೇಸರಿನ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ. ಅದು ಸ್ವಲ್ಪ ಕುದೀತಾ ಇದೆ ಅನ್ಬೇಕಾದ್ರೆ ಗಾಜಿನ ಬೌಲ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಬಿಸಿ ಮಾಡ್ಕೋಬಾರ್ದು ಚಾಕ್ಲೇಟ್ನ, ಅದು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಹಬೆಯಲ್ಲಿ ಇದು ಚಾಕ್ಲೇಟ್ ಆದರೆ ಮಾತ್ರ ಚೆನ್ನಾಗಾಗತ್ತೆ. ಇಲ್ಲಿ ನೀವು ಕೊಕೊನೆಟ್ ಆಯಿಲ್ ಕೂಡ ಬಳಸ್ಬೋದು, ತುಪ್ಪ ಕೂಡ ಬಳಸ್ಬೋದು, ಡಾಲ್ಡಾ ತುಪ್ಪ ಅಥವಾ ಕೊಕೊನೆಟ್ ಆಯಿಲ್ನ ಬಳಸ್ಬೋದು. ಇಲ್ಲಿ ತುಪ್ಪ ಕರಗಿದಾದ್ಮೇಲೆ ನಾನು ಸಕ್ಕರೆ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ, ಅದು 4 ಸ್ಪೂನಷ್ಟು ಸಕ್ಕರೆ ಪುಡಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನು ಹಬೆಯಲ್ಲೇ ಇದು ಬಿಸಿ ಆಗಬೇಕು. ಅಲ್ಲೇವರೆಗೂ ಇದು ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಈಗ ಇದಾಗಿದೆ ಅಂದಮೇಲೆ ಈಗ ಮತ್ತೆ ನಾನು 4 ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೀವು ಹಾಲಿನ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಕೊಕೊನೆಟ್ ಆಯಿಲ್ ತೊಗೊಂಡ್ರು ಹಾಲಿನ ಪೌಡರು ಮತ್ತು ಶುಗರ್ ಪೌಡರು ಮತ್ತು ಡಾಲ್ಡಾ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿರಲಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಈಗ ಚಾಕ್ಲೇಟ್ ರೆಡಿಯಾಗಿದೆ. ಈಗ ನೀವು ಆಪ್ಷನಲ್ಲು, ಈಗ ನಾನು ಏನೇನು ಹಾಕ್ತಾಯಿದ್ದೀನಿ, ನೀವು ಆಪ್ಷನಲ್ಲು ಇದನ್ನಷ್ಟೇ ನೀವು ಫ್ರೀಸ್ ಮಾಡ್ಬೋದು, ಚಾಕ್ಲೇಟ್ ಥರ ಮಾಡ್ಕೋಬೋದು. ನಾನು ಕಲರ್ಗೋಸ್ಕರ ಫ್ಲೇವರ್ಗೋಸ್ಕರ ಇರಲಿ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಕೇಸರಿನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಚೆರ್ರಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟೂಟಿ ಫ್ರೂಟಿನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೈಟ್ ಚಾಕ್ಲೇಟ್ ರೆಡಿಯಾಗಿದೆ. ಈಗ ನಾನು ಚಾಕ್ಲೇಟ್ ಮೊಲ್ಡ್ಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಒಂದೊಂದೇ ಸ್ಪೂನಷ್ಟು ಹಾಕ್ಕೋಬೋದು. ನಿಮಗೆ ಈ ಚಾಕ್ಲೇಟ್ ಮೋಲ್ಡ್ ಇಲ್ಲ ಅಂದರೆ ಪೇಪರ್ ಕಪ್ ಬರುತ್ತೆ, ಆ ಪೇಪರ್ ಕಪ್ಪಲ್ಲೂ ಹಾಕ್ಕೊಂಡು ಫ್ರೀಸ್ ಮಾಡ್ಬೋದು. ಚಾಕ್ಲೇಟ್ ರೆಡಿ ಆಗುತ್ತೆ. ಇದು ನಾನು ಡಿಮಾರ್ಟಲ್ಲೂ ಸಿಗುತ್ತೆ, ಹಾಗೆ ಅಮೆಝಾನಲ್ಲೂ ಸಿಗುತ್ತೆ. ನಾನು ಇದನ್ನು ಅಮೆಝಾನಿಂದ ತರಿಸಿದ್ದು. ನೀವು ಟೂಟಿ ಫ್ರೂಟಿ, ಚೆರ್ರಿ ಅದೆಲ್ಲ ಹಾಕ್ಕೋಬೇಕು ಅಂತ ಏನಿಲ್ಲ, ನೀವು ಹಾಗೇನೂ ಮಾಡ್ಕೋಬೋದು. ನಾನು ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಆಪ್ಷನಲ್ಲು ನಿಮಗೆ. ಚಾಕ್ಲೇಟ್ ಫಿಲ್ಲಿಂಗ್ ಎಲ್ಲ ಆಗಿದೆ. ಈಗ ಇದನ್ನು ನಾವು ಫ್ರೀಸ್ ಮಾಡಬೇಕಾಗತ್ತೆ. 1-2 hours ಫ್ರೀಸ್ ಮಾಡಿದ್ರೆ ಚಾಕ್ಲೇಟ್ ರೆಡಿ ಆಗುತ್ತೆ ನಿಮಗೆ. ನೀವು ಹೊರಗಡೆ ಈಗಿನ ಕಾಲದಲ್ಲೆಲ್ಲ ಚಾಕ್ಲೇಟ್ಸಲ್ಲಿ ಹುಳ ಇರುತ್ತೆ ಅಂತ ಎಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಅದು ನೋಡಿದಾಗ ಮಕ್ಳಿಗೆ ಕೊಡೋಕ್ಕೆ ಹೆದರ್ತೀವಿ ಚಾಕ್ಲೇಟನ್ನು. ಈ ಥರ ಈಸಿಯಾಗಿ ಮನೇಲೇ ಮಾಡ್ಕೊಳೋದಾದರೆ ಆರಾಮಾಗಿ ಮಾಡ್ಕೋಬೋದು. ನೀವು ಈ ಥರ ಚಾಕ್ಲೇಟ್ನ ಟ್ರೈ ಮಾಡಿ ಮನೇಲಿ ಒಂದು ಸಲ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.